ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೇಡರ ದಾಸಿಮಯ್ಯನ ಒಂದು ವಚನವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಹಿಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿಯೂ ನಿಮ್ಮ ದಾನ. ಆತನಿತ್ತದ ನುಂಡು ಅನ್ಯರನ್ನೊಗಳುವ ಕುನ್ನಿಗಳ ನೇನೆಂಬ ರಾಮನಾಥ. ಇಳೆ ನಿಮ್ಮ ದಾನ, ಈ ಭೂಮಿ ಆ ದೇವರು ಕೊಟ್ಟಂಥದ್ದು. ಅದರಲ್ಲಿ ಆ ಭೂಮಿಯಲ್ಲಿ ಬೆಳೆಯನ್ನು ಬೆಳೆದು ಊಟ ಮಾಡ್ತಕ್ಕಂಥದ್ದು ಕೂಡ ಆ ದೇವರ ಕೊಟ್ಟಂಥದ್ದೇ. ಸುಳಿದು ಬೀಸ್ತಕ್ಕಂಥ ಗಾಳಿಯೂ ಕೂಡ ಆ ದೇವರದು. ಆ ದೇವರನ್ನು ಬಿಟ್ಟು ಅನ್ಯರನ್ನೊಗಳುವ ಕುನ್ನಿಗಳ ನೇನೆಂಬ ರಾಮನಾಥ ಅಂತ ಹೇಳಿ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಯಾರು ಅಲಕ್ಷ್ಯತನದಿಂದ ನೋಡ್ತಾರೆ, ತಮ್ಮ ಡಾಂಬಿಕತನವನ್ನು ತೋರಿಸ್ತಾರೆ, ಅಂಥವರಿಗೆ ಈ ಒಂದು ವಚನವನ್ನು ಅವರು ಬರಿತಾ ಇದ್ದಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿಯೂ ನಿಮ್ಮ ದಾನ. ಆತನಿತ್ತದ ನುಂಡು ಅನ್ಯರನ್ನೊಗಳುವ, ಬೇರೆ ಜನಗಳನ್ನು ಹೊಗಳತಕ್ಕಂಥವ್ರನ್ನ ಅವರು ದಾಸಿಮಯ್ಯನವರು ಕುನ್ನಿಗಳಿಗೆ, ನಾಯಿಗಳಿಗೆ ಹೋಲಿಸಿದ್ದಾರೆ. ಹಾಗೆಯೇ ಉಚ್ಚ ಕುಲುಜರೆಂದು ಬಿಮ್ಮನೆ ಬೀಗುತ್ತಾ, ಉಚ್ಚತನ ಗೈಯುತ್ತಾ, ಎಚ್ಚರಗೆಟ್ಟು ತಿರುಗುತ್ತಾ, ಕಚ್ಚೆ ಹರಕರಾಗಿ ಲುಚ್ಚತನ ಮಾಡುವ ಉಚ್ಚ ಉಂಬರೆ, ಕಚ್ಚೆ ಕೈ ಬಾಯಿಗಳ ನಿಚ್ಚೆಯಲ್ಲಿಟ್ಟುಕೊಂಡು ಬಹು ಎಚ್ಚರಿಕೆಯಿಂದ ಎಚ್ಚೆತ್ತು ಬದುಕೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ. ಈ ಭೂಮಿಯ ಮೇಲಿರ್ತಕ್ಕಂಥ ಈ ಮಾನವರು ಹಿಂದೆ 12ನೇ ಶತಮಾನದಲ್ಲಿಯೇ ಇಂಥ ವಚನಗಳು ಅಂಬಿಗರ ಚೌಡಯ್ಯನವರಿಂದ ಬರಬೇಕಾದರೆ ಆ ಒಂದು ಕಾಲಘಟ್ಟದಲ್ಲಿಯೇ ಇಂಥ ಉಚ್ಚ ಕುಲಜವರು ಅಂತ ಹೇಳ್ಕೊಳ್ತಾ, ನಾವು ಉನ್ನತ ವರ್ಗದ ಜಾತಿಯವರು ಅಂತ ಹೇಳ್ತಾ ಕೆಳವರ್ಗದ ಜಾತಿಯನ್ನ ತುಳಿತಕ್ಕಂತಹ ಒಂದು ಪ್ರಕ್ರಿಯೆ 12ನೇ ಶತಮಾನದಲ್ಲಿಯೇ ಇತ್ತು ಅಂತಕ್ಕಂಥದ್ದನ್ನು ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಬಹು ಸ್ಪಷ್ಟವಾಗಿ ಉಚ್ಚತನಗೈಯುತ್ತಾ, ಎಚ್ಚರಗೆಟ್ಟು ತಿರುಗುತ್ತಾ, ಎಚ್ಚರಗೆಟ್ಟು ತಿರುಗುತ್ತಾ ಅಂದರೆ ತಮ್ಮ ಒಂದು ಗೂಳಿ ತಿರುಗಿದ ಹಾಗೆ ರಸ್ತೆಗಳಲ್ಲಿ ಗೂಳಿ ಹೇಗೆ ತಿರುಗ್ತದೆಯೋ ಹಾಗೆ ತಿರುಗಿ ಲುಚ್ಚತನ ಮಾಡುವ ಉಚ್ಚ ಉಂಬರೆ. ಲುಚ್ಚತನ ಅಂತಂದ್ರೆ ಕೆಟ್ಟ ಅವಿವೇಕಿತನದಿಂದ ವರ್ತಿಸ್ತಕ್ಕಂತಹವರಿಗೆ ತಮ್ಮ ಮಾತುಗಳಿಂದ ಬಹಳ ನಿಖರವಾದಂಥ, ಕಠೋರವಾದಂತಹ ವಿಚಾರವನ್ನ ಅವರು ಆ ಒಂದು ಜನಾಂಗಕ್ಕೆ ಉಚ್ಚ ಕುಲಜರೆಂದು ಬಿಮ್ಮನೆ ಬೀಗ್ತಕ್ಕಂಥವರಿಗೆ ತಮ್ಮ ವಚನದ ಮೂಲಕ ಈ ರೀತಿಯಿಂದ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಎಚ್ಚೆತ್ತು ಬದುಕು ಅಂತಕ್ಕಂಥ ವಿಚಾರ. ಎಚ್ಚೆತ್ತು ಬದುಕು, ಮನುಷ್ಯ ಹುಟ್ಟಿರ್ತಕ್ಕಂಥದ್ದು ಒಂದು ಪುಣ್ಯ. ಆ ಮಾನವ ಜನ್ಮವನ್ನು ನಾವು ಸಾರ್ಥಕಗೊಳಿಸಬೇಕಾದ್ರೆ ಶರಣರ ಆದಿಯಲ್ಲಿ ಸನ್ಮಾರ್ಗದಲ್ಲಿ ನಡೆಯಬೇಕೇ ಹೊರತು ನಾವು ಆದಿಯನ್ನ ಬಿಟ್ಟರೆ ನಾವು ಮಣ್ಣಿನ ಪಾಲಾಗ್ತವೆ ಅಂತಕ್ಕಂಥ ಮಾತು ಇಲ್ಲಿ ನನಗೆ ಒಂದು ಚುಟುಕು ಬರ್ತಾ ಇದೆ. ಪ್ರತಿಯೊಂದು ಮನೆಯೊಳಗೆ ಇರಬೇಕು ಕೂಸು. ಕೂಸು ಇದ್ದರೆ ದಿನವಾಗುವುದು ಒಂದು ತಾಸು. ಕೂಸು ಭಗವಂತನಿಗೂ ಕೂಡ ಕೂಸೇ ಬುನಾದಿ. ಆದಿ ಬಿಟ್ಟರೆ ನಮ್ಮ ಜೀವನ ಸಮಾಧಿ ಅಂತಕ್ಕಂಥ ಮಾತನ್ನ ಈ ಚುಟುಕು ಕವಿ ಬರೀತಾರೆ. ಹಾಗೆ ಆದಿಯನ್ನ ಯಾವ ಮನುಷ್ಯ ಬಿಡ್ತಾನೋ ಅವನಿಗೆ ಸಮಾಧಿನೇ ಗತಿ ಅಂತಕ್ಕಂಥ ಮಾತನ್ನ ಅಂಬಿಗರ ಚೌಡಯ್ಯನವರು ತಮ್ಮ ವಚನದ ಮೂಲಕ ಉನ್ನತ ವರ್ಗದ ಜನಾಂಗದವರಿಗೆ ಆಗಿನ ಕೆಳವರ್ಗದ ಜನಾಂಗದ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನ ಖಂಡಿಸಿ ಮನನೊಂದು ಇಂಥ ವಚನಗಳನ್ನು ಅವರು ಬರೆದಿದ್ದಾರೆ ಅಂತಕ್ಕಂಥದ್ದು. ಸಿರಿ ಸಂಪತ್ತಿನ ಸೊಕ್ಕಿನಿಂದ ಶಟದಾಡುವ ಸಿರಿವಂತರ ಸಿರಿವಂತಿಕೆಯು ಸ್ಥಿರವಲ್ಲವಯ್ಯ. ಸಿರಿಯ ಮಲಗರ್ವದಲ್ಲಿ ಹುಬ್ಬುಬ್ಬಿ ಮನಮುದ ನೀಡುವ ಭೌತಿಕ ವಸ್ತುಗಳನ್ನು ತಂದು ಮನೆ ತುಂಬಿದರೆಂತಯ್ಯ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಸಿರಿ ಸಂಪತ್ತಿನ ಸೊಕ್ಕಿನಿಂದ, ಇವತ್ತು ಹಣ ಆಸ್ತಿ ಅದರಿಂದ ಸೊಕ್ಕಿನಿಂದ ಶಟದಾಡ್ತಕ್ಕಂತಹ ಜನಗಳಿಗೆ ಮನಸ್ಸು ಇವತ್ತು ಅವ್ರದ್ದು ಶಾಂತಿಯಾಗಿಲ್ಲ. ಅಂತಹ ಸಿರಿವಂತಿಕೆಯು ಸ್ಥಿರವಲ್ಲವಯ್ಯ, ಅವರ ಶ್ರೀಮಂತಿಕೆ ಸ್ಥಿರವಲ್ಲವಯ್ಯ. ಸಿರಿಯ ಮಲಗರ್ವದಲ್ಲಿ ಉಬ್ಬಿಬ್ಬಿ ಮನಮುದ ನೀಡುವ, ಮನಸ್ಸಿಗೆ ಮುದವನ್ನು ಕೊಡ್ತಕ್ಕಂಥ ಈ ಪ್ರಪಂಚದಲ್ಲಿ ಕಾಣುವಂಥ ಭೌತಿಕ ವಸ್ತುಗಳನ್ನು ತಂದು ಮನೆಯಲ್ಲಿ ಇಟ್ಟು ನಮಗೆ ಮನ ಸಂತೋಷ ಆಗ್ತದೆ ಅಂತ ಇಟ್ಟರೆ ಅದು ನಿರುಪಯೋಗ. ಅದರಿಂದ ನಮಗೆ ಮನಃಶಾಂತಿ ಸಿಗುವುದಿಲ್ಲ. ಇಂಥದಕ್ಕೋಸ್ಕರ ಮನ ನೆಮ್ಮದಿ ಹೊಂದೀತೆ ಎಂದ ನಮ್ಮ ಅಂಬಿಗರ ಚೌಡಯ್ಯ. ನೋಡಿ, ಅಂಬಿಗರ ಚೌಡಯ್ಯನ ಅಂತಕ್ಕಂಥ ವಚನಕಾರರು ಸಿರಿ ಸಂಪತ್ತಿನಿಗೆ ಎಷ್ಟು ಕಠೋರವಾದಂಥ, ತೀಕ್ಷ್ಣವಾದಂತಹ, ಒಳ್ಳೆ ಮೊನಚಾದ ದಾರಿಯಲ್ಲಿ ತಿದ್ದಲಿಕ್ಕೆ, ಸಮಾಜವನ್ನು ತಿದ್ದಲಿಕ್ಕೆ ಅವರು ಆಗಿನ 12ನೇ ಶತಮಾನದಲ್ಲಿ ಬಸವಣ್ಣನವರ
ಅನುಭವ ಮಂಟಪದಲ್ಲಿ ಇದ್ದುಕೊಂಡೇ, ಸಂಸಾರದಲ್ಲಿ ಇದ್ದುಕೊಂಡೇ ಅನೇಕ ವಚನಗಳನ್ನು ಸಂಸಾರದ ಬಗ್ಗೆನೂ ಕೂಡ ಬರೆದಿದ್ದಾರೆ. ಅವನ ಏನನ್ನು ನಾವು ತಂದು ಮನೆಯಲ್ಲಿ ಭೋಗದ ವಸ್ತುಗಳನ್ನ ತಂದು ಇಟ್ಕೊಂಡ್ರೆ ಮನ ಎಲ್ಲಿ ಸಂತೋಷ ಆಗ್ತದೆ? ಮನ ಸಂತೋಷ ಆಗೋದಿಲ್ಲ. ಅವೆಲ್ಲ ಭೌತಿಕ ವಸ್ತುಗಳು ನಿರರ್ಥಕ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ಯಾವುದೇ ಒಂದು ವಸ್ತುವನ್ನು ನಾವು ಸಾಧಿಸಬೇಕಾದ್ರೆ ಒಂದು ಛಲ ಬೇಕು. ಆ ಛಲದ ಬಗ್ಗೆ ಒಂದು ವಚನವನ್ನು ಬರೀತಾರೆ. ಕೆಟ್ಟದ್ದನ್ನ ಸಾಧಿಸುವಲ್ಲಿ ಛಲ ಬೇಡ, ಶ್ರೇಷ್ಠ ಗುರಿ ಸಾಧಿಸುವಲ್ಲಿ ಛಲ ಬೇಕು. ಛಲವಿರದವರ ಬದುಕು ಒಲವು ತಪ್ಪಿದ ಮನ ಬಲೆಗೆ ಬಿದ್ದು ವಿಲಿ 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 ಒದ್ದಾಟ ತಪ್ಪದು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ. ಇವತ್ತು ನಾವು ಏನನ್ನ ನಾವು ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಛಲ ಬೇಕು. ಅದು ಎಂಥದಕ್ಕೆ? ಒಳ್ಳೆಯದಕ್ಕೆ ಛಲವನ್ನ ಮಾಡಬೇಕು. ಆ ಛಲ ಇಲ್ಲದವರ ಬದುಕು ಏನಾಗ್ತದೆ? ನಶ್ವರ ಆಗ್ತದೆ, ಹೀನ ಆಗ್ತದೆ. ಆ ಛಲವನ್ನ ಇಟ್ಟುಕೊಂಡು ನಾವು ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಅದು ನಮ್ಮ ಗುರಿ ಯಶಸ್ಸಿನ ಕಡೆಗೆ ಇರಬೇಕು. ಆ ಗುರಿಯನ್ನು ನಾವು ತಲುಪಬೇಕಾದರೆ ಅನೇಕ ಮೆಟ್ಟಿಲುಗಳನ್ನು, ಸಾಧನೆಗಳನ್ನು ನಾವು ಮಾಡಬೇಕು. ಆ ಛಲವಿಲ್ಲದವರ ಬದುಕು ಈ ಬಲೆಗೆ ಬಿದ್ದು ಮನ ಹೇಗೆ ಒದ್ದಾಡ್ತದೆಯೋ ಹಾಗೆ ಅವರಿಗೆ ಮನಸ್ಸಿನಲ್ಲಿ ನಿದ್ದೆಯೂ ಬರೋದಿಲ್ಲ. ತಮ್ಮ ಶಾಂತಿ ಸಹನೆಯನ್ನು ಕಳ್ಕೊಂಡು ಅವರು ಒಂಥರ ಮತಿಹೀನರಾಗಿ ಸಮಾಜದಲ್ಲಿ ಬದುಕಬೇಕಾಗ್ತದೆ ಅಂತಕ್ಕಂಥದ್ದನ್ನು ಅವರು ತಮ್ಮ ವಚನದಲ್ಲಿ ಬಹಳ ತೀಕ್ಷ್ಣವಾಗಿ ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಕೆಟ್ಟದ್ದನ್ನು ಸಾಧಿಸಲ್ಲಿ ಛಲಬೇಡ, ಶ್ರೇಷ್ಠ ಗುರಿ ಸಾಧಿಸುವಲ್ಲಿ ಛಲ ಬೇಕು. ನಮ್ಮ ಗುರಿ ಯಾವತ್ತೂ ಯಶಸ್ಸಿನ ಕಡೆಗೆ ಇರಬೇಕೆ ಹೊರತು ಅಡ್ಡಾದಿಡ್ಡಿ ಹೋಗಬಾರ್ದು. ನಮ್ಮ ಗುರಿ ಯಶಸ್ಸು ಅಂತಂದ್ರೆ ನಮ್ಮ ಒಂದು ಹೂವು ಹೇಗೆ ಹರಳುತ್ತದೆಯೋ ಹಾಗೆ ಅರಳುವಂಥ ಸ್ಥಿತಿಯಲ್ಲಿ ನಾವು ಆ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗಬೇಕೆ ಹೊರತು ಕೆಟ್ಟದ್ದನ್ನು ಸಾಧಿಸಲಿಕ್ಕೆ ಛಲವನ್ನು ಮಾಡಿ ಅದರಿಂದ ಅನೇಕ ಕೊಲೆ, ಸುಲಿಗೆ, ದರೋಡೆಗಳನ್ನು ಮಾಡುವುದಕ್ಕೆ ಛಲ ಬೇಕಾಗಿಲ್ಲ. ಶ್ರೇಷ್ಠವಾದಂಥ ಗುರಿಗಳನ್ನು ನಾವು ಮುಟ್ಟಬೇಕಪ್ಪ ಅಂದರೆ ಛಲ ಇರಬೇಕು. ಆ ಛಲವಿಲ್ಲದವರ ಬದುಕು. ಒಬ್ಬ ಮನುಷ್ಯನಿಗೆ ಛಲ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಛಲ ಇರಬೇಕು. ನಾವು ಈ ವಚನ ಸಾಹಿತ್ಯವನ್ನು ಕಲಿಬೇಕು ಅಂತಂದರೆ ಒಂದು ಛಲ ಇರಬೇಕು. ಆ ವಚನ ಸಾಹಿತ್ಯವನ್ನು ಕಲಿಯಲಿಕ್ಕೆ ಆಸಕ್ತಿ ಇಲ್ಲ, ಛಲ ಇಲ್ಲ ಅಂತಂದರೆ ಆ ವಚನ ಸಾಹಿತ್ಯವನ್ನು ಕಲಿಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಅಂಬಿಗರ ಚೌಡಯ್ಯನವರು ಹೇಳ್ತಾ ಇದ್ದಾರೆ. ಕೆಚ್ಚಲದ ಉಣ್ಣೆ ಕಚ್ಚಿ ಹೀರುವುದು ರಕ್ತವನ್ನು ಮಾತ್ರ. ಕೆಚ್ಚಲದ ಉಣ್ಣೆ ಕಚ್ಚಿ ಹೀರುವುದು ರಕ್ತವನ್ನು ಮಾತ್ರ. ಕೆಚ್ಚಲದಿ ಇದ್ದು ನೊರೆ ಹಾಲ ನುಣಲರಿಯದಯ್ಯ. ಪುಣ್ಯವನ್ನು ಮಾಡಿ ಅದನುಣ್ಣದವನು ಕೆಚ್ಚಲದುಣ್ಣಿಗಿಂತ ಕೀಳೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ. ನೋಡ್ರಿ, ಆ ಉಣ್ಣೆ ಆ ಹಸುವಿನ ಕೆಚ್ಚಲಿನಲ್ಲಿ ಇದ್ರೂ ಕೂಡ ಅದು ಅದರ ಹಾಲನ್ನು ಹೀರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದರ ಹತ್ರನೇ ಇರ್ತದೆ. ಆದರೆ ಅದು ಬರೀ ಓನ್ಲಿ ರಕ್ತವನ್ನು ಮಾತ್ರ ತೆಗೆದುಕೊಳ್ತದೆ. ಅದು ರಕ್ತವನ್ನು ತೆಗೆದುಕೊಳ್ತದೆ. ಇಲ್ಲಿ ನಾವು ಈ ಮಾತನ್ನು ಯಾಕೆ ಅಂಬಿಗರ ಚೌಡಯ್ಯನವರು ಪ್ರಸ್ತಾಪಿಸ್ತಾರೆ ಅಂತಂದರೆ, ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಆ ಒಳ್ಳೆಯ ಕೆಲಸಗಳನ್ನು ಇಲ್ಲಿಯೇ ನಾವು ಸಮಾಜವನ್ನು ತಿದ್ದುವಂಥ ಒಂದು ಕಾರ್ಯವನ್ನು ಮಾಡಿ ಅದರಿಂದನೇ ನಾವು ಮುಕ್ತಿಯನ್ನು ಪಡಿಬೇಕು. ಅದನ್ನು ನಾವು ಪಡಿಲಿಲ್ಲ, ನಾವು ಆ ಮಾರ್ಗದಲ್ಲಿ ಹೋಗಲಿಲ್ಲ ಅಂತಂದರೆ ಆ ಕೆಚ್ಚಲು ಕಚ್ಚಿದ ಒಂದು ಹುಣ್ಣಿಗೆ ಈ ಒಬ್ಬ ಮಾನವ ಸಮಾನನಾಗ್ತಾನೆ ಅಂತಕ್ಕಂಥ ಮಾತನ್ನ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಮೈಗೆ ನೀರು ಒಯ್ಕೊಂಡು ಕೂಳು ತಿನ್ನುವರಯ್ಯ. ಕೆಲವರು ಮೈಗೆ ನೀರು ಒಯ್ಕೊಂಡು ಕೂಳು ತಿನ್ನುವರಯ್ಯ. ಇನ್ನೂ ಕೆಲವರು ಜಳಕ ಮಾಡಿ ಊಟ ಮಾಡುವರಯ್ಯ. ಇನ್ನೂ ಕೆಲವರು ಒಲುಮೆಯಿಂದ ಶಿವನ ಧ್ಯಾನಗೈಯುತ್ತ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದ ಪಡೆಯುವವರಾದರೆ ಈ ಮೂರು ತೆರನಾಗಿರುವವರಲ್ಲಿ ಸುಸಂಸ್ಕೃತರು ಯಾರು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಸುಸಂಸ್ಕೃತರು ಯಾರು? ಇಲ್ಲಿ ಊಟ, ಕೂಳು, ಪ್ರಸಾದ ಇದಕ್ಕೆ ನಾವು ಮಾನ್ಯತೆಯನ್ನು ಕೊಡಬೇಕಾಗ್ತದೆ. ಇಲ್ಲಿ ನೀರು ಒಯ್ಕೊಂಡು ಕೂಳು ತಿನ್ನುವರಯ್ಯ. ಕೂಳಿಗೆ ಅರ್ಥನೇ ಬೇರೆ ಇದೆ. ಕೂಳು ಅಂದರೆ ಅದು ಪಿಂಡ ಬಿಡ್ತಕ್ಕಂಥದ್ದಕ್ಕೆ ಕೂಳು ಅಂತ ಕರೀತಾರೆ. ಊಟ ಅದು ಸಾಮಾನ್ಯ ಜನರು ಮಾತನಾಡ್ತಕ್ಕಂಥ ಭಾಷೆ. ಇನ್ನು ಶರಣರ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ಅವರು ಒಲೆಮೆಯಿಂದ ಶಿವಧ್ಯಾನ ಮಾಡಿ ಶುಚಿಭೂರ್ತರಾಗಿ ಪ್ರಸಾದವನ್ನ ಸ್ವೀಕರಿಸುವವರಾದರೆ ಈ ಮೂರು ರೀತಿಯಲ್ಲಿ ಬರ್ತಕ್ಕಂಥ ಮನುಷ್ಯರನ್ನ ಯಾರು ಇದರಲ್ಲಿ ಸುಸಂಸ್ಕೃತರು ಅಂತಕ್ಕಂಥ ಮಾತನ್ನ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ದೃಷ್ಟನು ತನ್ನಲ್ಲಿಯ ದೃಷ್ಟತನ ಬಿಟ್ಟು ಶಿಷ್ಟನಾಗಬಹುದಯ್ಯ.
ಶಿಷ್ಟನು ತನ್ನಲ್ಲಿಯ ದುಷ್ಟತನ ಬಿಟ್ಟು ಶಿಷ್ಟನಾಗಬಹುದಯ್ಯ, ಶಿಷ್ಟನು ತನ್ನಲ್ಲಿಯ ಶಿಷ್ಟತನ ಬಿಟ್ಟು ದುಷ್ಟನಾಗಬಹುದಯ್ಯ. ಅಂತೆಯೇ ಮಾನವನು ದುಷ್ಟನಾಗಲು ಶಿಷ್ಟನಾಗಲು ಆತನ ಮನವೇ ಮೂಲವೆಂದ ನಮ್ಮ ಅಂಬಿಗರ ಚೌಡಯ್ಯ. ಒಬ್ಬ ಮನುಷ್ಯ ಇವತ್ತು ದುಷ್ಟ ಆಗಬೇಕಾದ್ರೂ ಮತ್ತು ಶಿಷ್ಟನಾಗಬೇಕಾದ್ರೂ ಅವನ ಮನಸ್ಸು ಅಂತಕ್ಕಂಥದ್ದು ಬಹಳ ದೊಡ್ಡದು. ಇಲ್ಲಿ ಯಾವುದೇ ಒಂದು ವಚನಗಳನ್ನು ರಚನೆ ಮಾಡಿರ್ತಕ್ಕಂಥ ಶಿವಶರಣರು ಪಂಚೇಂದ್ರಿಯಗಳ ಮೇಲೆ ವಚನಗಳನ್ನು ರಚನೆ ಮಾಡಿದ್ದಾರೆ. ಯಾರು ಪಂಚೇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತಾನೆ ಅವನು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ವಚನಗಳಲ್ಲಿ ಪ್ರತಿಯೊಂದು ವಚನವು ನಿರ್ಮಾಣವಾಗಿರುವುದು ಕೂಡ ಪಂಚೇಂದ್ರಿಯಗಳಿಗೆ ಅತಿ ಅದ್ಭುತವಾದಂಥ ಸ್ಥಾನವನ್ನು ಕೊಟ್ಟು ಶಿವಶರಣರು ವಚನಗಳನ್ನು ರಚನೆ ಮಾಡಿದರೆ. ಇಲ್ಲಿ ಶಿಷ್ಟತನ ದುಷ್ಟತನ ಅವನ ಮನ, ಶಿಷ್ಟತನವನ್ನು ಪ್ರತಿಯೊಬ್ಬನೂ ಮಾಡಿಕೊಳ್ತಾನೆ. ಅವನಿಗೆ ಶಿಷ್ಟತನವನ್ನು ಮಾಡಲಿಕ್ಕೆ ಯಾರಾದರೂ ಅಡ್ಡ ಬಂದರೆ ಅವನ ಮನಸ್ಸು ದುಷ್ಟತನಕ್ಕೆ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಮಾತನ್ನು ಅಂಬಿಗರ ಚೌಡಯ್ಯನವರು ತನ್ನ ವಚನದಲ್ಲಿ ಬಹಳ ಜನಸಾಮಾನ್ಯರಿಗೆ ಅರ್ಥವಾಗುವಂಥ ಸರಳ ಭಾಷೆಯಲ್ಲಿ ರಚನೆ ಮಾಡಿದರೆ. ಅಂಬಿಗರ ಚೌಡಯ್ಯ ಅಂತಕ್ಕಂಥ ವಚನಕಾರರು ನಮ್ಮ ಅನುಭವ ಮಂಟಪದಲ್ಲಿ ತಮ್ಮ ವಚನಗಳನ್ನು ಭಾಳ ಕರಾರುವಕ್ಕಾಗಿ ಸಮಾಜಕ್ಕೆ ಭಾಳ ಕಠಿಣವಾದಂಥ ಭಾಷೆಯನ್ನು ಉಪಯೋಗಿಸಿ ವಚನಗಳನ್ನು ಬರೀತಾರೆ. ಅವರ ವಚನಗಳನ್ನು ಕೇಳ್ತಾ ಇದ್ದರೆ ಕೆಲವರಿಗೆ ಸ್ವಲ್ಪ ಅಸೂಯತನೂ ಬರುವುದುಂಟು. ಅವರ ವಚನಗಳನ್ನು ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಅವರ ಒಳ್ಳೆಯತನವನ್ನು ತಗೋಬೇಕು, ಅದನ್ನು ನಮ್ಮಲ್ಲಿ ಮೈಗೂಡಿಸ್ಕೋಬೇಕು. ಹಾಗೆ ನಾವು ಮೈಗೂಡಿಸ್ಕೊಂಡಿದ್ದೆ ಆದರೆ ಫಸ್ಟು ಆ ಮನಸ್ಸು ಶುದ್ಧವಾಗಬೇಕು. ಮನಸ್ಸು ಶುದ್ಧವಾಗಲಿಲ್ಲ ಅಂತಂದರೆ ನಾವು ಏನು ಮಾಡಿದ್ದು ಕೂಡ ನಿರರ್ಥಕ ಅಂತಕ್ಕಂಥ ಮಾತನ್ನು ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಶಿವಾನುಭವ ಗೋಷ್ಠಿಯಲ್ಲಿ ಶಿವಾನುಭವದ ಒಳೆ ಹರಿಯುವುದಯ್ಯ, ಆ ಒಳೆಯ ತಿಳಿ ಮಾಯಮಲೆಯ ತಳಿ ಒತ್ತು ಹೋಗದ ಮುನ್ನ ನಿನ್ನ ನೀ ತಿಳಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನ ವಚನಗಳನ್ನು ನಾನು ಹೆಚ್ಚೆಚ್ಚಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ ಒಬ್ಬ ಮನುಷ್ಯ ಒಂದು ಗೋಷ್ಠಿ ನಡೀತಾ ಇರ್ತದೆ, ಆ ಗೋಷ್ಠಿಯಲ್ಲಿ ಹೋಗಿ ಕುಳಿತುಕೊಂಡು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ಏನು ಬರೋದಿಲ್ಲ. ಆ ಮನುಷ್ಯ ಪರಿಪಕ್ವವಾಗಬೇಕಾದರೆ ತನ್ನ ಏನು ಇಳಿವತ್ತಿನ ವಯಸ್ಸಿನಲ್ಲಿ ತನ್ನನ್ನು ತಾನು ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನು ಆ ಮಾಯ ಅಂತಕ್ಕಂಥ ನಮ್ಮ ದುಷ್ಟ ಶಕ್ತಿಯನ್ನು ಒಡೆದೋಡಿಸಿ ಒಳ್ಳೆಯ ವಿಚಾರಗಳನ್ನು ನಾವು ಅರಿತುಕೊಂಡಾಗ ಮಾತ್ರ ಅದಕ್ಕೆ ಅರ್ಥ ಬರ್ತದೆ ಅಂತಕ್ಕಂಥ ಮಾತು. ಆ ಒಳೆಯ ತಿಳಿ ಮಾಯಮಲೆಯ ತೊಳೆ ಒತ್ತು ಹೋಗದ ಮುನ್ನ ಅಂದರೆ ಇಲ್ಲಿ ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ ಅಂದರೆ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ. ನಾವು ಏನು ಸಾಧನೆ ಮಾಡಿದಂಗಾತು? ಮನುಷ್ಯ ಹುಟ್ಟಿದ ಮೇಲೆ ಏನನ್ನಾದರೂ ಸಾಧಿಸಬೇಕು. ಆ ಸಾಧನೆ ಮಾಡಿದರೆ ಮಾತ್ರ ಅವನಿಗೆ ಒಂದು ಬೆಲೆ. ಎಲ್ಲರೂ ಮನುಷ್ಯರೇ, ಆದರೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಸಂಸ್ಕಾರವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಶಿವಶರಣರ ತತ್ವಗಳನ್ನು ಪ್ರತಿನಿತ್ಯ ನಾವು ಮನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಜೊತೆಗೆ ಅವುಗಳನ್ನು ಒಂದು ಒಂದು ಪರ್ವ ಅಂತಕ್ಕಂಥ ಒಂದು ಪುಸ್ತಕವೂ ಕೂಡ ಇದೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ವಚನದ ಪುಸ್ತಕವನ್ನು ಇಟ್ಟುಕೊಂಡು ತಾವೆಲ್ಲರೂ ಅದನ್ನು ಪಠನೆ ಮಾಡಬೇಕು. ಆ ಬಸವ ಧರ್ಮವನ್ನು ಪಠಿಸಬೇಕು. ಆಮೇಲೆ ಜೀವನದ ಕ್ರಮಗಳನ್ನು ತಿಳ್ಕೋಬೇಕು. ಪ್ರತಿಯೊಬ್ಬ ಶಿವಶರಣರು ಕೂಡ ತಮ್ಮ ವಚನಗಳಲ್ಲಿ ಜೀವನವನ್ನು ಹೇಗೆ ಮಾಡಬೇಕು, ಜೀವನವನ್ನು ಹೇಗೆ ಕಳೆಯಬೇಕು, ಜೀವನ ಅಂದ್ರೇನು, ಸಂಸ್ಕಾರ ಅಂದ್ರೇನು, ರೀತಿ ನೀತಿಗಳು ಅಂದ್ರೇನು, ನಾವು ಹೆಣ್ಣನ್ನು ಯಾವ ರೀತಿ ಗೌರವಿಸಬೇಕು, ಹೆಣ್ಣಿಗೆ ಯಾವ ರೀತಿ ಸ್ಥಾನಮಾನವನ್ನು ಕೊಡಬೇಕು ಅಂತ ವಿಚಾರಗಳನ್ನು ತಮ್ಮ ವಚನಗಳ ಮೂಲಕ ಹೇಳಿದ್ದಾರೆ. ಅವರ ವಚನಗಳನ್ನು ಮಾಡುವಾಗ ಅನೇಕ ದುಷ್ಟರು ಅವರನ್ನು ಕೊಲೆಗೈಯಲು ಬಹಳ ಕಟಿಬದ್ಧರಾಗಿ ಅಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತದೆ. ಆ ಕ್ರಾಂತಿಯಾದಾಗ ಈ ವಚನಗಳ ಕಟ್ಟನ್ನು ಅನೇಕ ಶರಣರು 4 ದಿಕ್ಕುಗಳಿಗೆ ತೆಗೆದುಕೊಂಡು ಹೋಗಿ ಉಳಿಸಿದಂಥ ಕೆಲವು ವಚನಗಳು ಮಾತ್ರ ಸಿಕ್ಕಿರ್ತಕ್ಕಂಥವು. ಆ ಸಿಕ್ಕಿರ್ತಕ್ಕಂಥ ಈ ಅಂಬಿಗರ ಚೌಡಯ್ಯನ ವಚನಗಳು ಇವತ್ತು ಸಮಾಜದಲ್ಲಿ ಜನರಿಗೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥವು. ಇಂಥ ವಚನಗಳನ್ನು ತಾವು ಓದಬೇಕು ಅಂತ ನಾನು ಈ ಮುಖ್ಯ ವಾಹಿನಿಯ ಮೂಲಕ ಪ್ರಜೆಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಕೊಟ್ಟ ಕುದುರೆಯ ನೇರದೆ,
ಕೊಟ್ಟ ಕುದುರೆಯ ನೇರದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ನೆರೆಯ ಮೂರು ಲೋಕವು ಅಲ್ಲಣವ ಹೊತ್ತುಕೊಂಡು ಬಳಲುತ್ತೈದಾದರೆ ಗುಹೇಶ್ವರನೆಂಬ ಲಿಂಗವನ ಅವರೆತ್ತಬಲ್ಲರು. ಕೊಟ್ಟ ಕುದುರೆಯಲ್ಲಿ ಲೋಪಗಳಿವೆ. ಇದು ಕರೆ ಕುದುರೆ, ಇದು ಬಿಳೆ ಕುದುರೆ, ಇದು ಕಂದ, ಹೀಗೆ ಹಳದಿ ಬಣ್ಣದ ಕುದುರೆ ಅಂತೇಳಿ ಅದನ್ನು ಮಾರ್ಮಿಕವಾಗಿ ಶರಣರು ವಚನಗಳಲ್ಲಿ ರಚನೆ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಈ ಜೀವನದಲ್ಲಿ ಹೆಣ್ಣು ಗಂಡುಗಳಿಗೆ ಅದನ್ನು ಹೋಲಿಕೆ ಮಾಡಿ ಬರಿತಾ ಇದ್ದಾರೆ. ಅದು ನನ್ನ ವೈಯಕ್ತಿಕವಾದ ವಿಚಾರ. ಕೊಟ್ಟ ಕುದುರೆಯಲ್ಲಿ ಲೋಪಗಳಿವೆ ಎಂದು ಅದನ್ನು ತೆಗಳುತ್ತಾ ಮತ್ತೊಂದು ಕುದುರೆಯ ಬಯಸ್ತಕ್ಕಂಥದ್ದು ಅಂದರೆ ಮನೆಯಲ್ಲಿರುವಂತಹ ಮಹಿಳೆಯನ್ನೇ ನಾವು ಸರಿಯಾಗಿ ನೋಡಿಕೊಳ್ಳದೆ ಮತ್ತೊಂದು ಮಹಿಳೆಯ ಮೇಲೆ ಕಂಡು ಆಗ್ತಕ್ಕಂಥದ್ದನ್ನು 12ನೇ ಶತಮಾನದಲ್ಲಿಯೇ ಶಿವಶರಣ ಅಲ್ಲಮಹಾಪ್ರಭುಗಳು ಈ ವಚನದ ಮೂಲಕ ಇಂಥ ಜಂಜಾಟಗಳನ್ನು ಹೊತ್ತುಕೊಂಡು ಮನೆಯಲ್ಲಿ ಅವರು ತಿಕ್ಕಾಟಗಳನ್ನು ಮಾಡ್ತಕ್ಕಂಥ ಪ್ರವೃತ್ತಿ ಇರೋದರಿಂದ ಇಂಥವರಿಂದ ಏನು ಸಾಧನೆ ಇಲ್ಲ. ಗುಹೇಶ್ವರ ಅಂತಕ್ಕಂಥ ಲಿಂಗವನ್ನು ಅವರು ಎತ್ತಬಲ್ಲರು. ಈ ಮೂರು ಲೋಕದಲ್ಲಿಯೂ ಕೂಡ ಇಂಥ ಜನರಿದ್ದಾರೆ. ಆ ಕೊಟ್ಟ ಕುದುರೆಯ ಲೋಪಗಳನ್ನು ಬಿಟ್ಟು ಇದೇ ಒಳ್ಳೆ ಕುದುರೆ, ಇದರಿಂದಲೇ ನನ್ನ ಸಂಸಾರ, ಇದನ್ನೇ ನಾನು ತೀಡಿ ಅದನ್ನು ಸರಿ ಮಾಡ್ಕೋಬೇಕು, ಹಾಗೆ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥ ಮಾತನ್ನು ಅಲ್ಲಮಹಾಪ್ರಭುಗಳು ತಮ್ಮ ವಚನದಲ್ಲಿ ಬಹುಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂರು ಲೋಕದಲ್ಲಿರ್ತಕ್ಕಂಥ ಜಂಡಾಟಗಳನ್ನು ನಾವು ತಿದ್ದಿಕೊಂಡು ತೀಡಿಕೊಂಡು ಶರಣರು ಹೇಳಿಕೊಟ್ಟಂಥ ನಾವು ಮಾರ್ಗದಲ್ಲಿ ನಡೆದದ್ದೇ ಆದರೆ ಸಂಸಾರ ಅಂತಕ್ಕಂಥದ್ದು ಸುಖಿ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳ್ತೇವೆ. ಹಾಗೆಯೇ ಮುಂದುವರೆದು ಚನ್ನಬಸವಣ್ಣನವರು ಒಂದು ವಚನವನ್ನು ಬರೀತಾರೆ. ಕ್ರಿಯೆಯೇ ಜ್ಞಾನ, ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದಡೆ ತಿಳಿಯುವುದು, ಕ್ರಿಯೆ ಎಂದಡೆ ತಿಳಿದಂತೆ ಮಾಡುವುದು. ಪರ ಸ್ತ್ರೀ ಭೋಗಿಸದಿರುವುದೇ ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ. ಅಂತೂ ಆಚರಿಸದಿದ್ದಡೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣನವರ ವಚನ. ಚನ್ನಬಸವಣ್ಣನವರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಸಾಕಷ್ಟು ವಿಷಯವಿದೆ. ಚನ್ನಬಸವಣ್ಣನವರು ಅನುಭವ ಮಂಟಪದಲ್ಲಿ ಅತ್ಯಂತ ಕಿರಿಯ ಶರಣರಾದರೂ ಕೂಡ ಬಸವಣ್ಣನವರ ಅಲ್ಲಮಹಾಪ್ರಭುಗಳ ಮತ್ತು ಸಿದ್ದರಾಮ ಶರಣರ ಪಂಕ್ತಿಯಲ್ಲಿ ಕುಳಿತು ಅವರ ಹತ್ರ ವಿಚಾರ ವಿನಿಮಯ ಮಾಡಿಕೊಳ್ತಕ್ಕಂಥ ಅತ್ಯಂತ ಮಹಾಜ್ಞಾನಿ ಚನ್ನಬಸವಣ್ಣ. ಆ ಚನ್ನಬಸವಣ್ಣನವರಿಗೆ ಅನೇಕ ಬಿರುದುಗಳಿವೆ. ಶಟಸ್ಥಲ ಚಕ್ರವರ್ತಿ, ಸಮ್ಯಕ್ಜ್ಞಾನಿ, ಹವಿರಳ ಜ್ಞಾನಿ, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಅವರಿಗೆ ಬಿರುದನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಮಾತನ್ನು ಅನುಭವ ಮಂಟಪದಲ್ಲಿ ಅನೇಕ ಮೇಲ್ಪಂಕ್ತಿಯ ಜನರ ಹತ್ರ ಕೆಳವರ್ಗದ ಶಿವಶರಣರು ಬಂದ ಹಾಗೆ ಎಲ್ಲರನ್ನೂ ಒಂದೇ ವೇದಿಕೆಯ ಅಡಿ ತಂದಂಥ ಮಹಾ ಜ್ಞಾನಿ ಚನ್ನಬಸವಣ್ಣ. ಆ ಚನ್ನಬಸವಣ್ಣನವರ ವಚನ ಎಷ್ಟು ಸ್ಪಷ್ಟವಾಗಿದೆ. ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಪರಸ್ತ್ರೀ ಭೋಗಿಸದಿರುವುದೇ ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ. ಅಂತೂ ಆಚರಿಸದಿದ್ದಡೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ. ಇಂಥ ವಚನಗಳು ಅವರಿಂದ ಬಂದಿದ್ದಾವೆ ಅಂತಂದರೆ ಅಂಥ ಶರಣರು ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಕೂಡ ಇವರನ್ನು ಅತ್ಯಂತ ಆದರದಿಂದ ಪ್ರೀತಿಯಿಂದ ಕಂಡದ್ದು ಅಲ್ಲಿ ಉಂಟು. ಸ್ವಂತ ಸೋದರ ಹಳೆಯಾಗಿರ್ತಕ್ಕಂತಹ ಚನ್ನಬಸವಣ್ಣನವರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರ ಅಪ್ಪಣೆಯನ್ನು ಪಡೆದು ಸಿದ್ದರಾಮರಿಗೆ ಅಲ್ಲಮಹಾಪ್ರಭುವಿನ ಒತ್ತಾಶಯದ ಮೇರೆಗೆ ಲಿಂಗ ದೀಕ್ಷೆಯನ್ನು ಮಾಡಿದಂಥ ಮಹಾ ಏಕೈಕ ಜ್ಞಾನಿ ಅಂದರೆ ಚನ್ನಬಸವಣ್ಣ. ಚನ್ನಬಸವಣ್ಣನವರ ಒಂದು ವಿಚಾರ ಭಾಳ ಅದ್ಭುತವಾದಂಥ ವಿಚಾರ. ಅದೇ ರೀತಿ ಚನ್ನಬಸವಣ್ಣನವರು ಮತ್ತೆ ಮುಂದುವರೆದು ಹೇಳ್ತಾರೆ, ಹಲವು ಕಾಲ ಅಂಸೆಯ ಸಂಘದಲ್ಲಿದ್ದರೇನು, ಬಕನು ಶುಚಿಯಾಗಬಲ್ಲದೆ, ನಿಧಿ ನಿಧಾನದೊಳಗಿದ್ದರೇನು, ಪಾಷಾಣ ಒನ್ನಾಗಬಲ್ಲದೆ,
ಕಲ್ಪತರುಗಳ ಸಂಘದಲ್ಲಿದ್ದರೇನು ಕೊರಡು ಫಲವಾಗಬಲ್ಲದೆ. ಶುನಿಕ ಕಾಶಿ ಕ್ಷೇತ್ರದಲ್ಲಿದ್ದರೇನು, ಶುನಿಕ ಅಂದ್ರೆ ನಾಯಿ, ಕಾಶಿ ಕ್ಷೇತ್ರದಲ್ಲಿ ಶುನಿಕನಿದ್ದರೇನು ಅದರ ಕ್ಷೀರ ಪಂಚಾಮೃತವಾಗಬಲ್ಲದೆ. ಕಂಡುಗ ಹಾಲೊಳಗೆ ಇದ್ದಿಲು ಹಾಕಿದರೇನು ಬಿಳಿದಾಗಬಲ್ಲದೆ. ಕೂಡಲ ಚೆನ್ನ ಸಂಗನ ಶರಣರ ಸನ್ನಿಧಿಯಲ್ಲಿದ್ದರೇನು ಅಸಜ್ಜನ ಸದ್ಭಕ್ತನಾಗಬಲ್ಲನೆ. ಎಂಥ ಅದ್ಭುತವಾದಂಥ ವಚನ. ಇಂಥ ವಚನಗಳು ಚನ್ನಬಸವಣ್ಣನವರಿಂದ ಬಂದದಾವೆ ಅಂತಂದರೆ ಚನ್ನಬಸವಣ್ಣನ ಕೀರ್ತಿ ಎಷ್ಟರ ಮಟ್ಟಿಗೆ ವ್ಯಾಪಿಸಿತ್ತು ಅಂತಕ್ಕಂಥದ್ದು ನಮಗೆ ಆ ವಚನಗಳಿಂದ ತಿಳಿದು ಬರ್ತದೆ. ಇಲ್ಲಿ ಈ ವಚನವನ್ನು ನಾವು ಮುಂದುವರೆದು ನೋಡ್ತಾ ಹೋದರೆ ಒಬ್ಬ ಅಸಜ್ಜನ ಅಂದರೆ ಅವನು ಗುಣವಂತ ಅಲ್ಲ ಅಂಥ ಗುಣವಂತ ಅಲ್ಲದವನನ್ನ ಶರಣರ ಹತ್ರ ಒತ್ತಾಯಪೂರ್ವಕವಾಗಿ ನಾವು ತಂದು ಇಟ್ಟರೂ ಕೂಡ, ಅವನು ಶರಣರ ಸಂಘದ ಸನ್ನಿಧಿಯಲ್ಲಿದ್ದರೂ ಕೂಡ ಅಂಥವರಿಂದ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒತ್ತಾಯ ಮಾಡಿ ನಾವು ಏನನ್ನು ಮಾಡೋಕ್ಕಾಗಲ್ಲ, ಉಣಿಸೋಕ್ಕಾಗಲ್ಲ. ತನ್ನ ಸಾಮರ್ಥ್ಯ, ತನ್ನ ಗುಣ, ತನ್ನ ವಿಚಾರ ತನ್ನಿಂದಲೇ ತಾನು ಪಡ್ಕೋಬೇಕು ಅಂತಂದರೆ ಅದು ಅವನ ಕೈಯಲ್ಲಿಯೇ ಇದೆ. ಅವನ ಏಳಿಗೆ, ಅವನ ಹಿರಿತನ, ಅವನ ಬೀಳು ಅವನ ಕೈಯಲ್ಲಿಯೇ ಇದೆ. ಅದಕ್ಕೋಸ್ಕರ ಹಂಸೆಯ ಸಂಘದಲ್ಲಿ ಆ ಬಕ ಅಂದರೆ ಬಕ ಪಕ್ಷಿ, ಅದು ನೀರಿನಲ್ಲಿರ್ತದೆ. ಹಂಸ ನೀರಿನಲ್ಲಿರ್ತದೆ. ಆ ಹಂಸನ ವಿಚಾರಣೆ ಬೇರೆ, ಬಕ ಪಕ್ಷಿಯ ವಿಚಾರಣೆ ಬೇರೆ. ಬಕ ಪಕ್ಷಿ ಮೀನು ಆ ನೀರಿನಲ್ಲಿ ಬಂದ ತಕ್ಷಣವೇ ತನ್ನ ಎಲ್ಲ ಮೌಢ್ಯತೆಯನ್ನು ಬಿಟ್ಟು ಪಕ್ಕನ ಹಿಡ್ಕೊಂಡು ಒಂದೇ ಸಾರಿ ಕ್ಯಾಚ್ ಮಾಡಿ ತಿಂತದ. ಆದ್ರೆ ಅದು ಹೆಂಗಿರ್ತದೆ ನೋಡಲಿಕ್ಕೆ ಅಂತಂದರೆ ಭಾಳ ಅತ್ಯಂತ ಸದ್ಗುಣ ಸಂಪನ್ನನಾಗಿ ಕಾಣ್ತಾ ಇರ್ತದೆ. ಅದು ನೀರಿನಲ್ಲಿ ನಿಂತಾಗ ಅದರ ಮುಖ ನೋಡ್ರಿ ನೀವು, ಬಕ ಪಕ್ಷಿದ ಅದು ಹೆಂಗೆ ನಿಂತಿರ್ತದಪ್ಪ ಅಂದರೆ ಎಷ್ಟು ಇವನಲ್ಲಿ ಸಂಪತ್ತು ತುಂಬೇತು ಅನ್ನಂಗಿರ್ತದೆ. ಇದರ ಅರ್ಥ ಮಾರ್ಮಿಕವಾಗಿ ಬರೆದಿದ್ದಾರೆ. ನಾವು ಬಟ್ಟೆ ಹಾಕ್ಯಂಬಂದು ನಾವು ಕುಂತ್ಕಂದ್ರೆ ಸಾಲದು, ಅದರ ಹತ್ರ ವಿದ್ಯೆ ಇರಬೇಕು, ನಮ್ಮಿಂದ ಏನಾದರೂ ಸಾಧಿಸಬೇಕು ಅಂತಕ್ಕಂಥ ವಿಚಾರ ಇರಬೇಕು. ಇದನ್ನು ಜನರಿಗೆ ತಿಳುವಳಿಕೆಗಾಗಿ ಪಕ್ಷಿಗಳನ್ನು, ಪ್ರಾಣಿಗಳನ್ನು ತೆಗೆದುಕೊಂಡು ವಚನಗಳನ್ನು ರಚನೆ ಮಾಡಿರ್ತಕ್ಕಂಥ ನಮ್ಮ ಶಿವಶರಣರು ಬಹಳ ಅದ್ಭುತವಾದಂಥ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅಂತಹ ಶರಣರ ವಚನಗಳನ್ನು ನಾವು ಚಾಚು ತಪ್ಪದೆ ಮಾಡಬೇಕು. ಮಾಡುವುದರ ಜೊತೆಗೆ ಇನ್ನೊಬ್ಬರಿಗೆ ತಿಳಿಸ್ಬೇಕು. ಇವತ್ತಿನ ಒಂದು ಈ ವಚನ ಸಾಹಿತ್ಯ ಅಂತಕ್ಕಂಥದ್ದು ಇದು ನಿಂತ ನೀರಲ್ಲ, ಇದು ಹರಿತಕ್ಕಂಥ ನೀರು. ಈ ಹರಿತಕ್ಕಂಥ ನೀರು ಯಾವಾಗಲೂ ಹೊಸದಾಗಿರ್ತದೆ, ನಿಂತ ನೀರು ಕೊಳೆತು ಹೋಗ್ತದೆ. ಆದ್ದರಿಂದ ವಚನದ ಗಂಟನ್ನು ಬಿಚ್ಚಿ ಕೊಡವಿ, ತಮ್ಮ ಮನೆಗಳಲ್ಲಿ ಇಟ್ಟಿರ್ತಕ್ಕಂಥ ವಚನಗಳ ಗಂಟನ್ನು ಕೊಡವಿ ಪ್ರತಿನಿತ್ಯ ಪುರುಷನೇ ಆಗಲಿ ಮಹಿಳೆಯೇ ಆಗಲಿ ತನ್ನಲ್ಲಿ ತಾನು ತಿಳಿದು ಆ ವಚನಗಳನ್ನು ರಚನೆ ಮಾಡಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಈ ವಾಹಿನಿಯ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ.